ಹಲೋ ಎವ್ರಿವನ್. ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಅಂದರೆ ನಿನ್ನೆ ಮೊನ್ನೆ ಏನೆಲ್ಲ ಹವಾಮಾನದಲ್ಲಿ ತುಂಬ ಏರುಪೇರಾಗ್ತಾ ಇದೆ. ಈ ಹವಾಮಾನ ವೈಪರೀತ್ಯದಿಂದ ಎಷ್ಟೆಲ್ಲ ಅನಾಹುತಗಳಾಗ್ತಿದೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ವಿಡಿಯೋ ಮೂಲಕ ತಿಳಿಸ್ಬೇಕು ಅಂತ ನಾನು ಇವತ್ತು ಈ ವಿಡಿಯೋ ಮಾಡಿದ್ದೇನೆ. ನೋಡಿ, ಹಾಗೆ ಮಧ್ಯಪ್ರದೇಶದಲ್ಲಿ ನರ್ಮದಾ ನದಿಯಲ್ಲಿ ಈ ಥರದ ಒಂದು ಫ್ಯಾಮಿಲಿ ಎಲ್ಲರೂ ಕೂಡ ಕ್ರೂಸಲ್ಲಿ ಹೋಗುವಾಗ ಯಾವ ರೀತಿ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ, ಇದು ಅಲ್ಲಿ ಮಾತ್ರ ಅಂತ ಅಲ್ಲ ಹೇಳ್ತಾ ಇರೋದು. ಸೊ ಎಲ್ಲ ಕಡೆಯೂ ಕೂಡ ಹವಾಮಾನ ವೈಪರೀತ್ಯದಿಂದ ಸಡನ್ನಾಗಿ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ. ಅಂದರೆ ಸಡನ್ಲಿ ಅಂದರೆ ಈಗ ನೀವು ಇತ್ತೀಚೆಗೆ ನೋಡಿರೋ ಹಾಗೆ ಹೆಚ್ಚು ಬಿಸಿಲು ಕೂಡ ಇತ್ತಲ್ವ, ಅದೇ ರೀತಿ ಇನ್ನು ಮುಂದೆ ಸಡನ್ನಾಗಿ ಹೆಚ್ಚು ಮಳೆ ಬರಬಹುದು ಅಥವಾ ಹೆಚ್ಚು ಬಿರುಗಾಳಿ ಬರಬಹುದು. ವೇಗವಾಗಿ ಬರುವಂಥ ಗಾಳಿ, ಅಂದರೆ ಅದು ಬಿರುಗಾಳಿ ಅಲ್ಲ, ಸ್ಪೀಡಾಗಿ ಗಾಳಿ ಬರುತ್ತೆ. ಅಂದರೆ ಅದು 30% 50%ವರೆಗೂ ಅತಿ ವೇಗವಾಗಿ ಬರುತ್ತೆ ಅಂತ ಇತ್ತೀಚೆಗೆ, ಅಂದರೆ ಈಗ ರೀಸೆಂಟಾಗಿ ನಾನು ಒಂದು ಪೇಪರ್ನಲ್ಲಿ ನಾನು ನೋಡಿದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಿ. ಅಗತ್ಯ ಇದ್ದಾಗ ಮಾತ್ರ ಹೊರಗಡೆ ಓಡಾಡಿ. ಅದರಲ್ಲೂ ಮಕ್ಕಳು ಮತ್ತು ವಯಸ್ಸಾದವ್ರ ಮೇಲೆ ಬಹಳ ಕೇರ್ ಮಾಡಿ. ಯಾಕಂದರೆ ಮಕ್ಕಳುಗಳು ಹೊರಗಡೆ ಹೋದಾಗ ಈ ಥರದ ಗಾಳಿಗೆ ಸಿಕ್ಕಾಕೊಬೋದು, ಅಥವಾ ಅತಿ ಹೆಚ್ಚು ಬರೋವಂಥ ಮಳೆಗೆ ಸಿಕ್ಕಾಕೊಬೋದು, ಅಥವಾ ಅವರೇನಾದರೂ ಮಳೆ ಬರ್ತಿದೆ ಅಂತ ಹೇಳಿ ಸ್ಟ್ರೀಟ್ ಹತ್ರ, ಅಂದರೆ ಆ ರೋಡ್ ಬದಿನಲ್ಲಿ ನಿಂತಾಗ ಅಲ್ಲಿ ಕರೆಂಟದ್ದು ವಯರ್ ಬಿದ್ದಿರ್ಬೋದು, ಅಥವಾ ಕರೆಂಟಲ್ಲಿ ಗ್ರೌಂಡ್ ಆಗ್ಬೋದು, ಅಥವಾ ಅಲ್ಲಿ ಯಾವುದೋ ಮರ ಬೀಳೋ ಸಾಧ್ಯತೆ ಇರಬಹುದು. ತುಂಬ ಹಳೆಯ ಮರಗಳ ಹತ್ರ ಹೋಗಿ ಅವರು ನಿಂತ್ಕೊಂಡಾಗ ಮರ ಬೀಳೋ ಚಾನ್ಸಸ್ಸು ಇರ್ಬೋದು. ಸೊ ಯಾವ ರೀತಿ ಅನಾಹುತಗಳಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಆದಷ್ಟು ಎಲ್ಲರೂ ಎಚ್ಚರಿಕೆಯಿಂದ ಇರಿ. ಸೊ ಹುಷಾರಾಗಿ ಓಡಾಡಿ. ಏನಾದರೂ ತುಂಬ ಎಮರ್ಜೆನ್ಸಿ ಇದ್ದಾಗ ಮಾತ್ರ ನೀವು ಹೊರಗಡೆ ಓಡಾಡಿ. ಅಂದರೆ ಮಳೆ ಬರೋ ಸಾಧ್ಯತೆ ಇರುವಂಥ ಟೈಮಲ್ಲಿ ಸಾಧ್ಯ ಆದಷ್ಟು ಮನೆ ಒಳಗಡೆ ಸೇಫಾಗಿ ಇರೋದಕ್ಕೆ ಟ್ರೈ ಮಾಡಿ. ನಾವು ಮಾತ್ರ ಅಲ್ಲ, ನಮ್ಮ ಜೊತೆ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಎಲ್ಲರನ್ನೂ ಕೂಡ ನಾವು ಆದಷ್ಟು ಸೇಫಾಗಿ ನೋಡಬೇಕು. ಸೊ ಎಲ್ಲಾದರೂ ಒಂದು ಮಳೆ ಬೀಳೋ ಸಂದರ್ಭದಲ್ಲಿ ಎಲ್ಲಾದರೂ ಒಂದು ಮರನೋ ಅಥವಾ ಒಂದು ಏನೋ ಲೈಟನ್ ಕಂಬದಲ್ಲಿ ಯಾವುದೋ ಒಂದು ವಯರೋ ಬೀಳ್ತಾ ಇದೆ ಅಂದಾಗ ಆದಷ್ಟು ಅದನ್ನು ಎಚ್ಚರಿಕೆ ವಹಿಸಿ ಅದನ್ನು ಸಂಬಂಧಪಟ್ಟಂಥವ್ರಿಗೆ ದಯವಿಟ್ಟು ತಿಳಿಸಿ. ಅನಾಹುತಗಳು ಹೇಗೆ ಬೇಕಾದರೂ ಆಗ್ಬೋದು, ಬಟ್ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ದರೆ ಆಗುವಂಥ ಅಪಾಯದಿಂದ ನಾವು ತಪ್ಪಿಸ್ಕೊಳ್ಬೋದಲ್ವಾ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಿ. ಈ ಒಂದು ಅಂದರೆ ಮೇ ಜೂನ್ ಈ ಮಂತ್ ಮುಗಿಯೋವರೆಗೂ ಸ್ವಲ್ಪ ಆದಷ್ಟು ಎಲ್ಲರೂ ಹುಷಾರಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.